ನಮಸ್ಕಾರ. ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಓದಿದ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ಏನಪ್ಪಾ ಅಂದ್ರೆ G20 ರಾಷ್ಟ್ರಗಳ ಬಗ್ಗೆ, ದ ಗ್ರೂಪ್ ಆಫ್ 20. ಆಲ್ರೆಡಿ ಹಳೆಯ ಕ್ಲಾಸಲ್ಲಿ ನಾನು ವಿಶ್ವಸಂಸ್ಥೆ ಬಗ್ಗೆ, ಸಾರ್ಕ್ ಬಗ್ಗೆ ಮತ್ತು ಬಿಮ್ಸ್ಟೆಕ್ ಬಗ್ಗೆ ಮತ್ತು ಬ್ರಿಕ್ಸು ಮತ್ತು ಓಪೆಕ್ ರಾಷ್ಟ್ರ ಮತ್ತು ನ್ಯಾಟೋ ಬಗ್ಗೆ ಸಂಪೂರ್ಣವಾಗಿ ಕ್ಲಾಸ್ ಮಾಡಿದ್ದೀನಿ. ಇವತ್ತಿನ ದಿನ ಏನಪ್ಪಾ ಅಂದ್ರೆ G20 ರಾಷ್ಟ್ರ, ಗ್ರೂಪ್ ಆಫ್ 20. ಜಿ ಅಂದ್ರೇನು? ಗ್ರೂಪ್. ಗ್ರೂಪ್ ಆಫ್ 20 ಕಂಟ್ರಿ ಬಗ್ಗೆ ಸಂಪೂರ್ಣವಾಗಿ ಕ್ಲಾಸ್ ಮಾಡೋಣ. ನಿಮಗೆ ಏನಪ್ಪಾ ಅಂತಂದಾಗ ಈ ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಯಾಕೆ ಇಂಪಾರ್ಟೆಂಟ್ ಅಂದಾಗ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರಬೇಕು. ಯಾಕಂತಂದಾಗ ನಾನು ಹಳೆಯ 2023-24 ನಡೆದಂತ 545 PSI ಎಕ್ಸಾಮ್ ಅಲ್ಲಿ 545 PSI ಎಕ್ಸಾಮ್ಗಳಲ್ಲಿ ನೇರವಾಗಿ ಕ್ವಶನ್ಸ್ ಬಂದಿತ್ತು. ರೀ ಎಕ್ಸಾಮ್ PSI ಕ್ವಶನ್ ಪೇಪರ್ ಅಲ್ಲಿ ಈ ಕೆಳಗಿನ ಯಾವುದು G20 ಶೃಂಗಸಭೆಯ ಸದಸ್ಯ ರಾಷ್ಟ್ರ ಅಲ್ಲ? ಈ ಕೆಳಗಿನ ಯಾವುದು G20 ಶೃಂಗಸಭೆಯ ಸದಸ್ಯ ರಾಷ್ಟ್ರ ಅಲ್ಲ? ನೇರವಾಗಿ ಎಕ್ಸಾಮ್ ಕ್ವಶನ್ಸ್ ಕೇಳಿದ್ದಾರೆ, ಹಾಗಾಗಿ ಗೊತ್ತಿರಬೇಕು. ಸೊ ಹಾಗಾಗಿ ನೇರವಾಗಿ ಕ್ವಶನ್ಸ್ ಬಂದಿದೆ. ನೆಕ್ಸ್ಟ್ ಒಂದು ಈ KE ಎಕ್ಸಾಮಿಗೆ ಕೇಳಿದ 2023ರಲ್ಲಿ ನಡೆದಂತ 2023 ಅಲ್ಲಿ G20 ಶೃಂಗಸಭೆ ನಡೆದಂತ ಘೋಷವಾಕ್ಯ ವಾಸುದೇವ ಕುಟುಂಬಕಂ. ಭಾರತ ದೇಶ ಅಧ್ಯಕ್ಷ ವಹಿಸಿರುತ್ತೆ, ಹಾಗಾಗಿ ಅದರ ಬಗ್ಗೆ ಕೂಡ ಕ್ವಶನ್ಸ್ ಕೇಳಿದ್ದಾರೆ. ಹೀಗೆ ಮುಂತಾದ ಎಕ್ಸಾಮ್ಗಳಲ್ಲಿ ಈ G20 ಶೃಂಗಸಭೆ ಬಗ್ಗೆ ಪದೇ ಪದೇ ಕ್ವಶನ್ಸ್ ಕೇಳುವುದರಿಂದ ನಿಮ್ಗೆ ಗೊತ್ತಿರಬೇಕು ಆತ್ಮೀಯ ವಿದ್ಯಾರ್ಥಿಗಳೇ. ಹಾಗಾದ್ರೆ G20 ಶೃಂಗಸಭೆ ಅಂದ್ರೆ ಈಗ ನಿಮ್ಗೆ ಗೊತ್ತಿರಬೇಕು, ಭಾರತ ದೇಶದಲ್ಲಿರೋ ಅಭಿವೃದ್ಧಿ ಹೊಂದಿದ ದೇಶಗಳು ಅಥವಾ ಅಭಿವೃದ್ಧಿಶೀಲ ಹೊಂದಿರುವಂತ ದೇಶಗಳು ಒಟ್ಟಾರೆ ಒಂದು ಗುಂಪು ಸಮೂಹವಾಗಿದೆ. ಅತ್ಯಂತ ಅಭಿವೃದ್ಧಿ ಆಗಿರುವಂತ ಒಂದು ದೇಶದ ಗುಂಪಾಗಿರುವುದರಿಂದ ಈ G20 ಶೃಂಗಸಭೆಗಳಲ್ಲಿ ಭಾರತ ದೇಶ ಕೂಡ ಇದೆ, ಗೊತ್ತಿರಬೇಕು. G20 ಶೃಂಗಸಭೆಯಲ್ಲಿ ಭಾರತ ದೇಶ ಕೂಡ ಇದೆ ಆತ್ಮೀಯರೇ. ಸೊ ಹಾಗಾದ್ರೆ G20 ಶೃಂಗಸಭೆಯಲ್ಲಿರುವಂತ 20 ರಾಷ್ಟ್ರಗಳು ನೋಡಬೇಕಾದ್ರೆ 7 ಕಂಟಿನೆಂಟ್ ಅಂದ್ರೆ 7 ಖಂಡಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಗೊತ್ತಿರಬೇಕು. ಈ 7 ಖಂಡಗಳು ಏನೇನು ಸೂಚನೆ ಕೊಡುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟು. ಈಗ 7 ಖಂಡಗಳಲ್ಲಿ ಇದು ಏಷ್ಯಾ ಖಂಡ, ಇದು ಯುರೋಪ್ ಖಂಡ, ಹೌದಾ, ಇದು ಉತ್ತರ ಅಮೇರಿಕಾ, ಸೊ ನೆಕ್ಸ್ಟ್ ಇದು ದಕ್ಷಿಣ ಅಮೇರಿಕಾ, ಇದು ಆಸ್ಟ್ರೇಲಿಯಾ, ಇದು ಆಫ್ರಿಕಾ ಖಂಡ, ಇದು ಆಸ್ಟ್ರೇಲಿಯಾ ಖಂಡ, ಹೌದಾ, ಇದು ಆಫ್ರಿಕಾ, ಇದು ಆಸ್ಟ್ರೇಲಿಯಾ ಖಂಡ, ಇದು ಅಂಟಾರ್ಟಿಕ್ ಕೆಳಗಡೆ. ಈ 7 ಖಂಡದಲ್ಲಿರುವ ಎಲ್ಲಾ ಖಂಡಗಳನ್ನು ಒಳಗೊಂಡಿದ್ದ ದೇಶಗಳಿದ್ದಾವೆ. ಎಲ್ಲ ಅಂದ್ರೆ ಪ್ರಪಂಚದಲ್ಲಿರುವ 7 ಖಂಡಗಳ ಒಳಗೊಂಡಿರುವಂತ ಒಂದು ದೇಶ ಅಂದ್ರೆ G20 ಕಂಟ್ರಿ ಆಗಿದೆ. ಸೊ ಗೊತ್ತಿರಬೇಕು. ಈಗ ಆಸ್ಟ್ರೇಲಿಯಾ ಕೂಡ ಇದೆ. ಇಲ್ಲಿ ಇಂಡೋನೇಷಿಯಾ, ಆಸ್ಟ್ರೇಲಿಯಾ ಇದೆ, ಇಂಡೋನೇಷಿಯಾ ಇದೆ, ದಕ್ಷಿಣ ಕೊರಿಯಾ ಇದೆ, ಜಪಾನ್ ಇದೆ, ಚೀನಾ ಇದೆ, ಭಾರತ ಇದೆ, ಸೌದಿ ಅರೇಬಿಯಾ ಇದೆ, ಮತ್ತು ಟರ್ಕಿ ಇದೆ, ರಷ್ಯಾ ಇದೆ, UK ಇದೆ, ಫ್ರಾನ್ಸ್ ಇದೆ, ಜರ್ಮನಿ ಇದೆ, ಇಟಲಿ ಇದೆ, ಯುರೋಪಿಯನ್ ಯೂನಿಯನ್ ಇದೆ, ಮತ್ತು ಬ್ರೆಜಿಲ್ ಇದೆ, ಅರ್ಜೆಂಟೈನಾ, ಮತ್ತು ದಕ್ಷಿಣ ಆಫ್ರಿಕಾ, ಮೆಕ್ಸಿಕೋ, ಕೆನಡಾ, ಅಮೆರಿಕ. ಸೊ ಇವೆಲ್ಲಾ ದೇಶಗಳು ಅಂದ್ರೆ G20ಗಿಂತ ಈಗ 19 ದೇಶಗಳಿದಾವೆ, ಪ್ಲಸ್ 2 ಯೂನಿಯನ್ ಇದೆ. 19 ದೇಶಗಳು. ಎಷ್ಟು ದೇಶಗಳು G20 ಅದು ಗ್ರೂಪ್ ಆಫ್ ಕಂಟ್ರಿಗಳಲ್ಲಿ ಎಷ್ಟು ದೇಶಗಳು? 19 ದೇಶಗಳು. ಆತ್ಮೀಯ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು, 19 ದೇಶಗಳು. ಒಂದು ಯುರೋಪಿಯನ್ ಯೂನಿಯನ್, ಯಾವುದ್ರಿ? ಒಂದು ಯುರೋಪಿಯನ್ ಯೂನಿಯನ್, ಇನ್ನೊಂದು ಆಫ್ರಿಕನ್ ಯೂನಿಯನ್, ಹೌದಾ, ಆಫ್ರಿಕನ್ ಯೂನಿಯನ್. ಇವೆರಡೂ ಮಾತ್ರ. ಆಫ್ರಿಕನ್ ಯೂನಿಯನ್ ಅನ್ನೋದು 2023ರಲ್ಲಿ ಆಡ್ ಆಗಿದೆ. ಭಾರತ ದೇಶ G20 ಶೃಂಗಸಭೆಯಲ್ಲಿ ಸದಸ್ಯತ್ವ ಪಡುವ ಸಂದರ್ಭದಲ್ಲಿ 2023ಯಲ್ಲಿ ಸೊ ಆಫ್ರಿಕನ್ ಯೂನಿಯನ್ ಅನ್ನೋದು ಆಡ್ ಆಗಿ 19 ಕಂಟ್ರಿಗಳು, ಸೊ ಒಂದು ಯುರೋಪಿಯನ್ ಯೂನಿಯನ್, ಇನ್ನೊಂದು ಆಫ್ರಿಕನ್ ಯೂನಿಯನ್, ಎರಡೂ ಕೂಡ ಒಳಗಂತ ಒಂದು ಪ್ರಾದೇಶಿಕ ಒಕ್ಕೂಟವಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳು ಗೊತ್ತಿರಬೇಕು. ಹಾಗಾದ್ರೆ ಈಗ G20 ಶೃಂಗಸಭೆ ಅಂದ್ರೆ ಏನು? ಹೌದಾ, G20 ಅಂದ್ರೆ ಏನು ಅಂದ್ರೆ ಒಂದು ಗೊತ್ತಿರಬೇಕು, ಜಾಗತಿಕ ಆರ್ಥಿಕ ಸ್ಥಿರತೆ, ಅಭಿವೃದ್ಧಿ, ಸಹಕಾರವನ್ನು ಉತ್ತೇಜಿಸುವ ಉದ್ದೇಶದಿಂದ ವಿಶ್ವದ ಪ್ರಮುಖ ಆರ್ಥಿಕ ರಾಷ್ಟ್ರಗಳ ಒಂದು ಸಂಘಟನೆವಾಗಿದೆ. ಅತ್ಯಂತ ಅಭಿವೃದ್ಧಿ ಮತ್ತು ಅಭಿವೃದ್ಧಿಶೀಲದ ಒಂದು ಗುಂಪಿಗೆ G20 ಅಂತ ಕರಿತೀವಿ. ಪ್ರಪಂಚದಲ್ಲಿರುವ 7 ಖಂಡಗಳಲ್ಲಿ ಒಳಗೊಂಡಿರುವ ಕಂಟ್ರಿಗಳೇ ಈ G20 ಕಂಟ್ರಿಗಳು ಅಂತ ಕರಿತೀವಿ.
ಹಾಗಾದ್ರೆ G20+2 ಇದಾವಲ್ಲ, ಈಗ G21 ಆಗಿದೆ, ಗೊತ್ತಿರಬೇಕು. ಇವು ಆಫ್ರಿಕನ್ ಯೂನಿಯನ್ ಆ್ಯಡ್ ಆಗಿ G21 ಆಗಿದೆ ಆತ್ಮೀಯ ವಿದ್ಯಾರ್ಥಿಗಳು. ಹಾಗಾದ್ರೆ ಇದು ಸ್ಥಾಪನೆ ಆಗ್ಬೇಕಾದ್ರೆ ಏನು, ಯಾವಾಗ ಸ್ಥಾಪನೆ ಆಯ್ತಂದ್ರೆ 1997, ಹೌದಾ, 1999ರಲ್ಲಿ ಇದು ಆಗಿದ್ದು. ಇದರಲ್ಲಿ 1997-98ರಲ್ಲಿ ಏಷ್ಯಾ ಆರ್ಥಿಕ ಸಂಕಟದ ನಂತರ, ಹೌದಾ, ಏಷ್ಯಾ ಆರ್ಥಿಕ ಸಂಕಟದ ನಂತರ ಪ್ರಾರಂಭ ಆಗಿತ್ತು. ಇದು ಆರಂಭದಲ್ಲಿ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ ಸಭೆ ಅಂತ ಕೂಡ ಕರಿತೀವಿ. ಆಮೇಲೆ 2008ರಲ್ಲಿ ಜಾಗತಿಕ ಆರ್ಥಿಕ ಸಂಕಟ ಇದ್ದು ಆ ಸಂದರ್ಭದಲ್ಲಿ ಇದರ ಶೃಂಗಸಭೆಗಳು ಹಂತ ಹಂತವಾಗಿ ಪ್ರಾರಂಭ ಆಯಿತು ಆತ್ಮೀಯ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇದರ ಮುಖ್ಯ ಉದ್ದೇಶವೇನಿತ್ತು, ಹೌದಾ, ಇದರ ಮುಖ್ಯ ಉದ್ದೇಶ ಇದರಲ್ಲಿ ಏನಪ್ಪಾ ಇಂಪಾರ್ಟೆಂಟ್ಸ್ ಇಲ್ಲಿ ಗೊತ್ತಿರಬೇಕಂದ್ರೆ, ಒಂದದ್ದು ಜಾಗತಿಕ ಆರ್ಥಿಕ ಸ್ಥಿರತೆ, ಹೌದಾ, ಈ ಎಲ್ಲಾ ಪ್ರಪಂಚದಲ್ಲಿರುವ ಎಲ್ಲಾ ಖಂಡಗಳಲ್ಲಿ ಆರ್ಥಿಕ ಸ್ಥಿರತೆಯನ್ನು ಹೊಂದಿರಬೇಕಾದ ಒಂದು. ಇನ್ನೊಂದು ಹಣಕಾಸಿನ ವ್ಯವಹಾರವನ್ನು ಬಲಪಡಿಸುವುದು ಮತ್ತು ಸದಸ್ಯರ ರಾಷ್ಟ್ರಗಳ ಸಹಕಾರವನ್ನು ಕೊಡುವುದು, ಸ್ಥಿರವಾದ ಅಭಿವೃದ್ಧಿ ಉತ್ತೇಜಿಸುವುದು, ವ್ಯಾಪಾರ ಮತ್ತು ಹೂಡಿಕೆಯನ್ನು ಹೆಚ್ಚಿಸುವಂತ ಕೆಲಸ ಏನಪ್ಪಾ ಅಂತಂದ್ರೆ ಇವತ್ತಿನ ಮೂಮೆಂಟ್ ಅಲ್ಲಿ ಈ G20 ರಾಷ್ಟ್ರ ಮಾಡುತ್ತೆ. ಅಂದ್ರೆ G20 ಅಂದ್ರೆ ಭಾರತ ದೇಶದಲ್ಲಿರುವ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿರುವ 7 ಖಂಡಗಳಲ್ಲಿ ಅಭಿವೃದ್ಧಿ ಮತ್ತು ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳ ಒಂದು ಸಮೂಹಕ್ಕೆ ನಾವೇನು ಕರಿತೀವಿ, G20 ಕಂಟ್ರಿ ಎಂದು ಕರೆಯಲಾಗುತ್ತದೆ. ಗೊತ್ತಿರಬೇಕು ಆತ್ಮೀಯ ವಿದ್ಯಾರ್ಥಿಗಳೇ. ಎಲ್ಲ ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ ಕೇಳ್ತಾರೆ. 545 ಅಲ್ಲಿ ರೀಸೆಂಟ್ ಆಗಿ ಎಕ್ಸಾಮ್ ಅಲ್ಲಿ PSI ಕೇಳಿದ್ದಾನೆ, ಈ ಕೆಳಗಿನ ಯಾವುದು G20 ಶೃಂಗಸಭೆ ಸದಸ್ಯ ರಾಷ್ಟ್ರ ಅಲ್ಲ ಅಂತ ಕೇಳಿದ್ದಾನೆ. ನಿಮಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ, 19 ರಾಷ್ಟ್ರಗಳು ಮತ್ತು 2 ಯುರೋಪಿಯನ್ ಯೂನಿಯನ್ ಮತ್ತು ಆಫ್ರಿಕನ್ ಯೂನಿಯನ್ ಎರಡೂ ಕೂಡ ಗೊತ್ತಿದ್ದಾಗ ನಿಮಗೆ G20 ಶೃಂಗಸಭೆ ಬಗ್ಗೆ ಸಂಪೂರ್ಣವಾದ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗಾದ್ರೆ ಈ G20 ಶೃಂಗಸಭೆಯ ಎಷ್ಟು ಮಹತ್ವ, ಏನ್ ಇಂಪಾರ್ಟೆನ್ಸ್ ಏನಿದೆ, G20 ಶೃಂಗಸಭೆ ಇಂಪಾರ್ಟೆನ್ಸ್ ಅಂದ್ರೆ ಪ್ರಪಂಚದಲ್ಲಿರುವ ಟೋಟಲ್ ಜನಸಂಖ್ಯೆಗಳಲ್ಲಿ ಪ್ರಪಂಚದಲ್ಲಿರುವ 2025 ಅಥವಾ 26ರ ವಿಶ್ವಸಂಸ್ಥೆಯ ವರದಿ ಆಧಾರದ ಮೇಲೆ ಇರುವ ಜನಸಂಖ್ಯೆಗಳಲ್ಲಿ 144 ಕೋಟಿ ಜನಸಂಖ್ಯೆ ಹೊಂದಿರುವ ಭಾರತ ದೇಶವು ಈ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಹಾಗಾದ್ರೆ ನೋಡಿ, ವಿಶ್ವದ ಜನಸಂಖ್ಯೆ ಸಮೂಹದಲ್ಲಿ 2 ಭಾಗದಷ್ಟು ಅಂದ್ರೆ 2/3 ಭಾಗದಷ್ಟು G20 ಕಂಟ್ರಿ ಸದಸ್ಯರಿದ್ದಾರೆ. ಅಂದ್ರೆ 3ರಲ್ಲಿ 2 ಭಾಗ ಇರುವಂತ ಕಂಟ್ರಿಗಳೇ G20 ಶೃಂಗಸಭೆ. ಅಷ್ಟು ಪವರ್ಫುಲ್ ಇರುವಂತ ಕಂಟ್ರಿಗಳು. ಇದು ಉತ್ತರ ಆಫ್ರಿಕಾ ಇರ್ಬೋದು, ದಕ್ಷಿಣ ಅಮೆರಿಕಾ ಇರ್ಬೋದು, ಯುರೋಪಿಯನ್ ಇರ್ಬೋದು, ಏಷ್ಯಾ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಆಫ್ರಿಕಾ ಇರ್ಬೋದು, ಈ ಎಲ್ಲಾ ಕಂಟ್ರಿಗಳಲ್ಲಿ ಬಲಿಷ್ಠವಾದ ದೇಶಗಳ ಗುಂಪು ಇರುವುದರಿಂದ ಇಲ್ಲಿ ನೋಡಿ 2/3 ಭಾಗದಷ್ಟು ವಿಶ್ವದ ಜನಸಂಖ್ಯೆ ಇದ್ದಾರೆ. ಹಾಗಾದ್ರೆ ಇದ್ರ GDP ಎಷ್ಟಿದೆ ಸಾರ್? ಇದು GDP ಎಷ್ಟಿದೆ ಅಂದ್ರೆ 85% ಇದೆ. ಗೊತ್ತಿರಬೇಕು, 85% ಅನ್ನು GDP ಹೊಂದಿರುವ ಏಕೈಕ ರಾಷ್ಟ್ರಗಳ ಒಂದು ಸಂಘಟನೆ ಭಾರತ ದೇಶ. ನೋಡಿದಾಗ ಇಂಥ ಒಂದು ಗುಂಪಲ್ಲಿ ಭಾರತ ದೇಶ ಇದೆ ಅಂತಂದ್ರೆ ಹೆಮ್ಮೆ. GDP ಅಲ್ಲಿ 85%. ಆಮೇಲೆ ಜಗತ್ತಿನ ವ್ಯವಹಾರ ಸುಮಾರು 75%. ವ್ಯವಹಾರ 75% ಕೊಡುವಂತ ಕೆಲಸ ಕೂಡ ಮಾಡುತ್ತೆ. ಈಗ ಒಂದೊಂದವಾಗಿ ನೋಡೋಣ. ನಿಮಗೆ ನೇರವಾಗಿ ಇಲ್ಲಿ ಸಿಗುತ್ತೆ. ವಾಟ್ ಇಸ್ ದ G20 ಗ್ರೂಪ್ ಆಫ್ ಕಂಟ್ರಿ? ನಿಮಗೆ ಅಂದ್ರೆ ಏನಂತ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ. ನೇರವಾಗಿ ಜಗತ್ತಿನ ಪ್ರಮುಖ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ಆರ್ಥಿಕತೆ ಒಂದು ಅಂತಾರಾಷ್ಟ್ರೀಯ ವೇದಿಕವಾಗಿದೆ. ಇದರಲ್ಲಿ ಜಗತ್ತಿನ ಆರ್ಥಿಕ ಸ್ಥಿರತೆ ಆಗಿರಬಹುದು, ಆಮೇಲೆ ಹವಾಮಾನ ಬದಲಾವಣೆ ಆಗಿರಬಹುದು, ಸುಸ್ಥಿರ ಅಭಿವೃದ್ಧಿ ಆಗಿರಬಹುದು, ಮುಂತಾದ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ಕೇಂದ್ರೀಕೃತವಾಗಿದೆ. ಕ್ಲೈಮೇಟ್ ಚೇಂಜ್, ಕ್ಲೈಮೇಟ್ ಬಗ್ಗೆ ಹೇಳುತ್ತೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ಹೇಳುತ್ತೆ. ಭಾರತ ದೇಶ ಇಂಥ ಪ್ರಮುಖವಾದ ವಿಷಯಗಳ ಬಗ್ಗೆ ನೋಡಿ, ಈ ಗ್ಲೋಬಲ್ ಎಕನಾಮಿ ಬಗ್ಗೆ, ಕ್ಲೈಮೇಟ್ ಚೇಂಜ್ ಬಗ್ಗೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ಸಂಪೂರ್ಣವಾಗಿ ಕೇಂದ್ರೀಕೃತವಾಗಿರುವಂತ ಒಂದು ಸಂಘಟನೆ ಆಗಿದೆ. ಈಗ ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ಸ್ಥಾಪನೆ ಅಂದಿದೆ, ಹೌದಾ? ಅಲ್ಲಿ ಆಲ್ರೆಡಿ ನಿಮಗೆ ಸ್ಥಾಪನೆ ಹೇಳಿದ್ರೆ ಸೆಪ್ಟೆಂಬರ್ 26, 1999ರಲ್ಲಿ ಸ್ಥಾಪನೆ ಆಗಿದೆ. ಇದರ 1997-98ರಲ್ಲಿ ಏಷ್ಯಾದಲ್ಲಿ ಒಂದು ಆರ್ಥಿಕ ಬಿಕ್ಕಟ್ಟು ಉಂಟಾಗುತ್ತೆ.
ಅಂದ್ರೆ ಏಷ್ಯಾ ಖಂಡದಲ್ಲಿ ಏನಾಗುತ್ತೆ, ಆರ್ಥಿಕ ಒಂದು ಬಿಕ್ಕಟ್ಟು ಉಂಟಾದ ನಂತರ ಇಲ್ಲಿ ಏನಾಗುತ್ತೆ ಅಂದ್ರೆ ಜಗತ್ತಿನ ಆರ್ಥಿಕ ವಿಷಯಗಳ ಬಗ್ಗೆ, ಅಂದ್ರೆ ಇಡೀ ಪ್ರಪಂಚದಲ್ಲಿ ಈ ಆರ್ಥಿಕ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚಿಸಲು ಇದರ ದೇಶಗಳು ಹಣಕಾಸಿನ ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ ವೇದಿಕೆಗಳಾಗಿ ಇದು ಪ್ರಾರಂಭವಾಯಿತು. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ 2008ರಲ್ಲಿ ಜಾಗತಿಕ ಕುಸಿದ ನಂತರ ಇದು ರಾಷ್ಟ್ರಗಳ ಮುಖ್ಯಸ್ಥರ ಮಟ್ಟಕ್ಕೆ ಏರಿಸಲಾಯಿತು. ಇದು G20 ಸ್ಥಾಪನೆ ಮತ್ತು ಹಿನ್ನೆಲೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಅಗದಿ ಕ್ಲಾರಿಟಿ ಕಾಣ್ತಾ ಇರುತ್ತೆ, ಪವರ್ಫುಲ್ ಆಗಿ G20 ಕಂಟ್ರಿ ನೇರವಾಗಿ ಕಾಣ್ತಾ ಇದೆ ನೋಡಿ. ಸೊ ನೇರವಾಗಿ ಫ್ಲಾಗ್ ಮುಖಾಂತರ ನೋಡ್ರಿ, ಒಂದು ಕೆನಡಾ ರಾಷ್ಟ್ರ ಆಗಿರ್ಬೋದು, ಹೌದಾ ನೋಡಿ, ಒಂದು ಕೆನಡಾ ರಾಷ್ಟ್ರ ಆಗಿರ್ಬೋದು, ಆಮೇಲೆ US ಅಮೆರಿಕಾ, ಮೆಕ್ಸಿಕೋ, ಬ್ರೆಜಿಲ್, ಮತ್ತು ಅರ್ಜೆಂಟೈನಾ, ಸೌತ್ ಆಫ್ರಿಕಾ, ಆಮೇಲೆ ಸೌದಿ ಅರೇಬಿಯಾ ಆಗಿರ್ಬೋದು, ಜರ್ಮನಿ, ಟರ್ಕಿ, ಇಟಲಿ, ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ಯುರೋಪ್, ರಷ್ಯಾ, ಆಮೇಲೆ ಸೌತ್ ಕೊರಿಯಾ, ಜಪಾನ್, ಚೀನಾ, ಭಾರತ, ಇಂಡೋನೇಷಿಯಾ, ಆಸ್ಟ್ರೇಲಿಯಾ, ಇವೆಲ್ಲ ಸಂಘಟನೆವೇ G20 ಶೃಂಗಸಭೆ ಆಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಗೊತ್ತಿರಬೇಕು ನಿಮಗೆ, ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ ಬರುತ್ತೆ. ಮುಂದೆ ಬರುವಂತ ಎಕ್ಸಾಮ್ಗಳಲ್ಲಿ ಈ ಕೆಳಗಿನ ಯಾವುದು G20 ಶೃಂಗಸಭೆ ಸದಸ್ಯ ರಾಷ್ಟ್ರ ಹೌದು ಅಲ್ಲ ಅಂತ ಕೇಳ್ಬಿಡ್ತಾನೆ. ಗೊತ್ತಿರಬೇಕು, ಅದರಲ್ಲಿ ಭಾರತ ಇದೆ. ಈಗ 7 ಖಂಡಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳನ್ನು ಒಳಗೊಂಡಂತೆ ಅಲ್ಲಿ ಬರುವಂತ ದೇಶಗಳ ಬಗ್ಗೆ ನೀವು ಏನಾದ್ರೆ ಮ್ಯಾಪ್ ತ್ರೋ ರೆಡಿ ಮಾಡಿದ್ರೆ ಪಕ್ಕಾ ನಿಮಗೆ ಕ್ವಶನ್ಸ್ಗಳು ಮಿಸ್ ಆಗಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಹೌದಾ. ಹಾಗಾಗಿ ಇವೆಲ್ಲ ನಿಮಗೆ ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ ಕೇಳ್ತಾರೆ. ಸೊ ಇಲ್ಲಿ ಗೊತ್ತಿರಬೇಕಾದದ್ದು ಆಗ ನೋಡಿ, ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಗೊತ್ತಿರಬೇಕು, 19 ದೇಶಗಳು ಮತ್ತು 2 ಪ್ರಾದೇಶಿಕ ಒಕ್ಕೂಟಗಳ ಒಳಗೊಂಡಿರುವುದು, ಹೌದಾ, 19 ದೇಶಗಳು. ಓಕೆ, ಈಗ ಇಂಪಾರ್ಟೆಂಟ್ ಅಂದ್ರೆ 2 ನೋಡಿ, ಯೂನಿಯನ್ ಅಂತಂದ್ರೆ ಒಂದು ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತ ಎಕ್ಸಾಮ್ ಕ್ವಶನ್ಸ್ ಕೇಳ್ತಾರೆ, ಇವೆರಡರ ಬಗ್ಗೆ ಗೊತ್ತಿರಬೇಕು ನೋಡಿ. 19 ದೇಶಗಳು ಪ್ಲಸ್ 2 ಏನಪ್ಪಾ ಅಂದ್ರ ಯೂನಿಯನ್ಸ್, ಅಂದ್ರೆ ಯುರೋಪಿಯನ್ ಯೂನಿಯನ್ಸ್ ಒಂದು, ಆಫ್ರಿಕನ್ ಯೂನಿಯನ್ಸ್ ಒಂದು. 2023ರಲ್ಲಿ ಭಾರತ ದೇಶ ಅಧ್ಯಕ್ಷತೆಯಲ್ಲಿ ಆಫ್ರಿಕನ್ ಯೂನಿಯನ್ ಸೇರ್ಪಡೆ ಆಗಿದೆ. ಸೊ ಗೊತ್ತಿರಬೇಕು. ನೆಕ್ಸ್ಟ್ 19 ಕಂಟ್ರಿಗಳು ಪ್ಲಸ್ 2. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದಾಗ ಈ ಪ್ರಮುಖ ಕಾರ್ಯವಿಧಾನಗಳು, ಅಧ್ಯಕ್ಷತೆ, ಪ್ರೆಸಿಡೆನ್ಸಿ, ಹೌದಾ, ಪ್ರೆಸಿಡೆನ್ಸಿ ಅಂತಂದಾಗ ಇದು ಪ್ರತಿ ವರ್ಷ ಸದಸ್ಯ ರಾಷ್ಟ್ರಗಳ ನಡುವೆ ಬದಲಾಗುತ್ತದೆ. ಪ್ರತಿ ವರ್ಷ ಇವತ್ತು ನಿನ್ನ ದೇಶದಲ್ಲಿ ನಡೆದರೆ ನೆಕ್ಸ್ಟ್ ಇನ್ನೊಂದು ದೇಶ, ಹೀಗೆ 20 ಕಂಟ್ರಿಗಳಲ್ಲಿ. ಸೊ 20 ಕಂಟ್ರಿ ಮತ್ತು ಯೂನಿಯನ್ಸ್ ಅಲ್ಲಿ ಎಲ್ಲಾ ಕಡೆ ನಡೆಯುತ್ತೆ. ಸೊ ಹಾಗಾಗಿ ಯಾವುದೇ ಕಾಯಂ ಸಚಿವಾಲಯ ಇಲ್ಲ, ಇದಕ್ಕೆ ಯಾವುದೇ ಹೆಡ್ ಕ್ವಾರ್ಟರ್ಸ್ ಇಲ್ಲ. 1997 ಸ್ಥಾಪನೆ ಆಗಿದೆ, ಬಟ್ ಯಾವುದೇ ಹೆಡ್ ಕ್ವಾರ್ಟರ್ಸ್ ಇರೋದ್ರಿಂದ ಸೊ ಇದಕ್ಕೆ ನಿಮಗೆ ಗೊತ್ತಿರಬೇಕು, ಎಕ್ಸಾಮ್ಗಳಲ್ಲಿ ನೇರವಾಗಿ ಕ್ವಶನ್ಸ್ ಕೇಳ್ತಾರೆ. ಸೊ ಇದ್ರ ಬಗ್ಗೆ ಏನಪ್ಪಾ ಅಂದಾಗ ಈ ಸ್ಥಾಪನೆ ಆಗತ್ತೆ ಗೊತ್ತಿರಬೇಕು. ಆಮೇಲೆ ಇದಕ್ಕೆ ಕೇಂದ್ರ ಕಚೇರಿ ಅಥವಾ ಯಾವುದು ಇದಕ್ಕಿಲ್ಲ, ಸೊ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದಾಗ ನೋಡ್ರಿ, ಟ್ರೋವಿಕಾ ಅಂತ ಕರೀತಾರೆ. ಟ್ರೋವಿಕಾ ಅಂದ್ರೆ ಏನು? ಸೊ ನೇರವಾಗಿ FD ಎಕ್ಸಾಮ್ಗಳಿಗೆ ಕೇಳಿದ್ದಾರೆ, ಶಿವಗುರುಪು ಕೂಡ ಕೇಳಿದ್ದಾರೆ. ಟ್ರೋವಿಕಾ ಅಂದ್ರೆ ಏನು, ಹೌದಾ. ಈಗ ಟ್ರೋವಿಕಾ ಅಂತಂದಾಗ ನಿಮ್ಗೆ ಗೊತ್ತಿರಬೇಕು, ಹಿಂದಿನ ಅಥವಾ ಪ್ರಸ್ತುತ ಅಥವಾ ಮುಂದಿನ ಅಧ್ಯಕ್ಷ ವಹಿಸುವ ದೇಶಗಳ ಗುಂಪು ನೋಡಿ. ಇದಕ್ಕೆ ಏನ್ ಕರೀತಾರೆ? ಟ್ರೋವಿಕಾ. ಅಂದ್ರೆ ಇಂದು ಬ್ರೆಜಿಲ್ ಆಗಿದೆ, ಪ್ರಸ್ತುತ ದಕ್ಷಿಣ ಆಫ್ರಿಕಾ, ಮುಂದೆ ಅಮೆರಿಕಾ. ದಿಸ್ ಇಸ್ ಇನ್ಫಾರ್ಮೇಶನ್. ಟ್ರೋವಿಕಾ, ವಾಟ್ ಇಸ್ ದ ಟ್ರೋವಿಕಾ ಅಂತ ಕೇಳ್ಬಿಡ್ತಾನೆ. ಟ್ರೋವಿಕಾ ಅಂದ್ರೆ ಏನು? ಹುಡುಗರು ಎಲ್ಲೂ ಶಬ್ದನೇ ಕೇಳಿಲ್ಲಲ್ಲ. ಟ್ರೋವಿಕಾ ಅಂದ್ರೆ ಏನು? ಟ್ರೋವಿಕಾ ಬಗ್ಗೆ ನನಗೇನು ಗೊತ್ತು? ಈ ತರ ಹಲವಾರು ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ಗಳು ಬರುವುದರಿಂದ ಟ್ರೋವಿಕಾ ಗೊತ್ತಿರ್ಬೇಕಂದ್ರೆ ಹಿಂದೆ, ಪ್ರಸ್ತುತ, ಮುಂದೆ, ಅಂದ್ರೆ ಪಾಸ್ಟ್, ಫ್ಯೂಚರ್, ಪ್ರೆಸೆಂಟ್, ಇವು 3 ಟೆನ್ಸಸ್ಗಳು ಅನ್ವಯ ಆಗಿರುವಂತೆ ಇದ್ರ ಗೊತ್ತಿರಬೇಕು. ನೆಕ್ಸ್ಟ್ ಇದ್ರ ಬಗ್ಗೆ ನೆಕ್ಸ್ಟ್ ಶಾರ್ಪ್ ಟ್ರ್ಯಾಕ್. ಇದು ರಾಜಕೀಯ ಆಗಿರಬಹುದು, ಭ್ರಷ್ಟಾಚಾರ ವಿರೋಧಿ ಆಗಿರಬಹುದು ಮತ್ತು ಅಭಿವೃದ್ಧಿಯತ ವಿಷಯಗಳ ಬಗ್ಗೆ ಚರ್ಚಿಸುತ್ತದೆ. ಇದರ ಬಗ್ಗೆ ಕೂಡ ಗೊತ್ತಿರಬೇಕು. ನೆಕ್ಸ್ಟ್ ಫೈನಾನ್ಸ್ ಟ್ರ್ಯಾಕ್. ಇದು ಹಣಕಾಸು ಸಚಿವರು ಮತ್ತು ಬ್ಯಾಂಕ್ ಗವರ್ನರ್ ಬಗ್ಗೆ ಹಣಕಾಸು ನೀತಿಗಳ ಬಗ್ಗೆ ಕೂಡ ಚರ್ಚಿಸುತ್ತದೆ. ಇದು ಗೊತ್ತಿರಬೇಕು. ಆದರೆ ಈಗ ಗೊತ್ತಿರಬೇಕಾಗಿದ್ದು ಎಲ್ಲೆಲ್ಲಿ ಶೃಂಗಸಭೆ ಆಗಿದ್ದಾವು, ಎಲ್ಲೆಲ್ಲಿ ಈ ಶೃಂಗಸಭೆ ನಡೆದಿದ್ದಾವು, ಹೌದಾ. ಎಲ್ಲೆಲ್ಲಿ ಶೃಂಗಸಭೆ ನಡೆದಿದ್ದು? 2023 ಭಾರತ ನವದೆಹಲಿಯಲ್ಲಿ ಎಲ್ಲಿ ನಡೆದಿದೆ ಆತ್ಮೀಯ ವಿದ್ಯಾರ್ಥಿಗಳ ಗೊತ್ತಿರಬೇಕು. ಇದರ ಘೋಷವಾಕ್ಯ ವಾಸುದೇವ ಕುಟುಂಬಕಂ. ಇದರ ವಾಸುದೇವ ಕುಟುಂಬಕಂ ಅಂದ್ರೆ ದ ಒನ್ ಅರ್ತ್
ಒನ್ ಫ್ಯಾಮಿಲಿ, ಒನ್ ಫ್ಯೂಚರ್ಸ್. ಒಂದು ಭೂಮಿ, ಒಂದು ಕುಟುಂಬ, ಒಂದು ಭವಿಷ್ಯ. ಸೊ ಹಾಗಾಗಿ ಗೊತ್ತಿರಬೇಕು. 2024ರಲ್ಲಿ ಬ್ರಿಜಲ್ಲಿ ಆಗುತ್ತೆ, 2025ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಆಗುತ್ತೆ, 2026 ಯುನೈಟೆಡ್ ಸ್ಟೇಟ್ಸ್ ಅಂದರೆ ಅಮೆರಿಕಾದಲ್ಲಿರುವಂಥ ಮಿಯಾಮಿ ಎಂಬ ಸ್ಥಳದಲ್ಲಿ ಇದಕ್ಕೆ ಘೋಷಣೆ ಆಗಿದೆ. ಮುಂದೆ ಬರುವಂಥ ಎಕ್ಸಾಮ್ಗಳಲ್ಲಿ ಮುಂದೆ ಯಾರ್ಯಾರು ಓದ್ತೀರಾ ಎಕ್ಸಾಮ್ಗಳಲ್ಲಿ ಪಕ್ಕ ಈ ಕ್ವಶನ್ಸ್ ಕೇಳ್ತಾರೆ ಆತ್ಮೀಯ ವಿದ್ಯಾರ್ಥಿಗಳು ಗೊತ್ತಿರಬೇಕು. ಈಗ ಇದಕ್ಕೆ ಹೇಳ್ತಾ ಇದ್ದೀನಿ, ಗೊತ್ತಿರಬೇಕು. ಟ್ರೋವಿಕಾ ಅಂದ್ರೆ ಏನು? ಟ್ರೋವಿಕಾ ಅಂತಂದಾಗ ಹಿಂದೆ ಎಲ್ಲಿ ಬ್ರಿಜಲ್ಸ್, ಪ್ರಸ್ತುತ ದಕ್ಷಿಣ ಆಫ್ರಿಕಾ, ಮುಂದೆ ಸೊ ಯುನೈಟೆಡ್ ಸ್ಟೇಟ್ ಅಮೆರಿಕ. ಸೊ ಹಾಗಾಗಿ ಇದರೆಲ್ಲ ಇನ್ಫಾರ್ಮೇಶನ್ಗಳನ್ನು ಎಕ್ಸಾಮ್ಗಳಲ್ಲಿ ಗೊತ್ತಾಗಬೇಕು. ಎಕ್ಸಾಮ್ಗಳಲ್ಲಿ ಪಕ್ಕಾ ಕ್ವಶನ್ಸ್ಗಳು ಕೇಳ್ತಾರೆ, ಗೊತ್ತಿರಲಿ. ನೆಕ್ಸ್ಟ್ ಇದ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಈಗ ಇದು ಆದ ನಂತರ G7 ಕಂಟ್ರೀಸ್. ವಾಟ್ ಇಸ್ ದ G7? G20 ಆಯಿತು, G7 ಕಂಟ್ರಿ. ಹಾಗಾದ್ರೆ G7 ಕಂಟ್ರಿಗಳು ಅಂತಂದಾಗ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ನೋಡಿ, ನೇರವಾಗಿ ಎಕ್ಸಾಮಿಗೆ ಕ್ವಶನ್ಸ್ ಕೇಳ್ತಾನೆ. G7 ಅಂತಂದಾಗ ವಿಶ್ವದ ಅತ್ಯಂತ ಅಭಿವೃದ್ಧಿಶೀಲ ಮತ್ತು ಪ್ರಭಾವಿ ಆರ್ಥಿಕ ರಾಷ್ಟ್ರಗಳ ಒಕ್ಕೂಟ. ಜಾಗತಿಕ ಆರ್ಥಿಕ ಭದ್ರತೆ ಮತ್ತು ರಾಜಕೀಯ ವಿಚಾರಗಳ ಪಾತ್ರ ವಹಿಸುವಂಥದ್ದು. ಅಭಿವೃದ್ಧಿಶೀಲ ಮತ್ತು ಪ್ರಭಾವಿ ಆರ್ಥಿಕ ರಾಷ್ಟ್ರ, ಎಕನಾಮಿಕಲಿ ಅತ್ಯಂತ ಡೆವಲಪ್ಮೆಂಟ್ ಆದ 7 ಕಂಟ್ರಿಗಳಲ್ಲಿ ಗೊತ್ತಿರಬೇಕು. 7 ಕಂಟ್ರಿಗಳ ಒಂದು ಸಂಘಟನೆ, ದ ಗ್ರೂಪ್ ಆಫ್ 7. ಈ ಗ್ರೂಪ್ ಆಫ್ 7ಗಳಲ್ಲಿ ಭಾರತ ದೇಶ ಸ್ಥಾನ ಪಡೆದಿಲ್ಲ. ನೇರವಾಗಿ ಎಕ್ಸಾಮಿಗೆ ನೋಡ್ರಿ, 2018ರಲ್ಲಿ KSISF ಎಕ್ಸಾಮ್ಗಳಲ್ಲಿ ಗ್ರೂಪ್ 7 ಈ ಕೆಳಗಿನ ಯಾವುದು ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಭಾರತ ದೇಶ ಸದಸ್ಯತ್ವ ಪಡೆದಿಲ್ಲ ಅಂತ ಕೇಳಿದ್ದಾನೆ. ಹಾಗಾಗಿ G7ಗಳಲ್ಲಿ ಭಾರತ ದೇಶ ಸದಸ್ಯತ್ವ ಪಡೆದಿಲ್ಲ, ಗೊತ್ತಿರಬೇಕು. ಹಾಗಾದ್ರೆ ಸ್ಥಾಪನೆ ಆಗಿದ್ದು ನೋಡ್ರಿ 1975 ಮೊದಲ G6 ಇತ್ತು. G6 ಗ್ರೂಪ್ ಆಫ್ 6, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK, ಅಮೆರಿಕ ಅಂದ್ರೆ ಗ್ರೂಪ್ ಆಫ್ 6 ಮೊದಲ. ಅಂದ್ರೆ ಅಲ್ಲಿ ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK, ಅಮೆರಿಕ. ನಂತರ 1976 ಅಲ್ಲಿ ಕೆನಡಾ ಸೇರಿ G7 ಆಯಿತು. ನಂತರ 1997 2004 ಅಲ್ಲಿ G8 ಆಗಿತ್ತು. ರಷ್ಯಾ ದೇಶ ಸೇರಿಕೊಂಡ ನಂತರ ಹೊರ ಹಾಕಿಲಾಯಿತು. ನೋಡಿ G8 ಇತ್ತು, G8 G7 ಬಂತು, ರಷ್ಯಾ ದೇಶ ತೆಗೆದುಹಾಕಿದ್ರು. ರಷ್ಯಾ ದೇಶ ಯಾಕೆ ತೆಗೆದುಹಾಕಿದ್ರು? ಹೌದಾ, ಈ ರಷ್ಯಾ ದೇಶವನ್ನು ತೆಗೆಯಕ್ಕಾಗ ಕಾರಣ ಏನಪ್ಪಾ ಅಂದ್ರ 2014ರಲ್ಲಿ ನಡೆದಂತ ಉಕ್ರೇನ್ ಯುದ್ಧ. ಹೌದಾ, ಉಕ್ರೇನ್ ಎಂಬ ಪ್ರದೇಶ ವಶಪಡಿಸಿಕೊಳ್ಳುವುದರಿಂದ ಈ ರಷ್ಯಾವನ್ನು ಈ ಸ್ಥಾನದಿಂದ ತೆಗೆದುಹಾಕಲಾಗಿದೆ. G7 ಕಂಟ್ರಿಯಲ್ಲಿ ರಷ್ಯಾ ದೇಶ ಇಲ್ಲ. ಹಾಗಾದ್ರೆ ಸದಸ್ಯ ರಾಷ್ಟ್ರಗಳು ಅಮೆರಿಕ ಇದೆ, ಯುನೈಟೆಡ್ ಕಿಂಗ್ಡಮ್ ಇದೆ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಕೆನಡಾ. ಇದರ ಜೊತೆಗೆ ಯುರೋಪಿಯನ್ ಒಕ್ಕೂಟ ಸಹ ಭಾಗವಹಿಸುತ್ತದೆ. ಪ್ರೀತಿಯದಿಂದ ಯುರೋಪಿಯನ್ ಒಕ್ಕೂಟ ಕೂಡ ಭಾಗವಹಿಸುತ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ ಗೊತ್ತಿರಲಿ. ಮುಖ್ಯ ಉದ್ದೇಶವೇನಂತಂದಾಗ ಜಗತ್ತಿನ ಆರ್ಥಿಕತೆ, ಅಂತಾರಾಷ್ಟ್ರೀಯ ವ್ಯಾಪಾರ ಉತ್ತೇಜನ, ಭದ್ರತೆ, ರಾಜಕೀಯ, ಕ್ಲೈಮೇಟ್ ಚೇಂಜ್, ಅಭಿವೃದ್ಧಿಶೀಲ ರಾಷ್ಟ್ರಗಳು ಇವೆಲ್ಲ ಡೆವಲಪ್ಮೆಂಟ್ ಆಗುವಂಥದ್ದು. ಬಟ್ ಇಲ್ಲಿ ಸದಸ್ಯ ಅಂದ್ರೆ 7 ಅಭಿವೃದ್ಧಿ ಸದಸ್ಯ ರಾಷ್ಟ್ರಗಳು ಗೊತ್ತಿರಬೇಕು G7. ಆಮೇಲೆ 1995 ಇದು 20+1 2 1997 ಇದು ಅಭಿವೃದ್ಧಿಶೀಲ ರಾಷ್ಟ್ರ ಆಗುತ್ತಿರುವ ರಾಷ್ಟ್ರ. ರಾಜಕೀಯ ಆರ್ಥಿಕ ಹೆಚ್ಚಿನ ಜಾಗತಿಕ ಪ್ರತಿಧ್ವನಿತ G20 G7 G20 ಎರಡು ಭಿನ್ನವಾಗಿ ನೋಡ್ಬೇಕು. ಆಮೇಲೆ GDP 45 ಇದು G7, ಅದು 85 ಯಾವುದು G20. ಆಮೇಲೆ ಇಲ್ಲಿ 40% ಇದು, ಅದು 75% ಅದ್ರಷ್ಟು ಅದು. ಸೊ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಮುಂತಾದ ಸಂಸ್ಥೆಗಳ ಮೇಲೆ ದೊಡ್ಡ ಪ್ರಭಾವ ಕೂಡ ಉಂಟಾಗುತ್ತೆ. ಸೊ ಗೊತ್ತಿರಬೇಕು, ಜಾಗತಿಕ ನೀತಿ ಇದ್ರೂ ಕೂಡ ಗೊತ್ತಿರಬೇಕು. ಇಂಪಾರ್ಟೆಂಟ್ ಏನಂದಾಗ ಎಕ್ಸಾಮ್ಗಳಲ್ಲಿ ಕೊಡ್ತಾರೆ G20 ಶೃಂಗಸಭೆ ರಾಷ್ಟ್ರಗಳು. ಈ ಶೃಂಗಸಭೆ ರಾಷ್ಟ್ರಗಳು ಪ್ರಾರಂಭದಲ್ಲಿ 1975 ಅಲ್ಲಿ ಫ್ರಾನ್ಸ್ದ ಪ್ಯಾರಿಸ್ನಲ್ಲಿ ನಡೀತು. 2023ರಲ್ಲಿ ಜಪಾನ್ ರಾಜಧಾನಿ ಟೋಕಿಯೋ ಅಂತಂತೀವಲ್ಲ ಅಲ್ಲಿ ಹಿರೋಶಿಮಾ ಎಂಬ ಪ್ರದೇಶದಲ್ಲಿ, ಹಿರೋಶಿಮಾ ಸ್ಥಳದಲ್ಲಿ ನಡೆದಿದೆ. ಈ ಗ್ರೂಪ್ ಆಫ್ G7 ರಾಷ್ಟ್ರ ಇದಾವಲ್ಲ, ಜಗತ್ತಿನ ನೀತಿ ಮತ್ತು ಆರ್ಥಿಕತೆ ಮೇಲೆ ಪ್ರಭಾವವನ್ನು ಬೀರುವಂತ ಒಂದು ಕಂಟ್ರಿ ಆಗಿದೆ. ದ ಗ್ರೂಪ್ ಆಫ್ 7ಗಳಲ್ಲಿ ಭಾರತ ದೇಶ ಸದಸ್ಯ ರಾಷ್ಟ್ರ ಇಲ್ಲ, ಗೊತ್ತಿರಬೇಕು. 1975ರಲ್ಲಿ G7 ಸ್ಥಾಪನೆ ಆಗುತ್ತೆ. ಗ್ರೂಪ್ ಆಫ್ 7 ಕಂಟ್ರಿಗಳು. ಇದು ಈ ಎಕ್ಸಾಮ್ಗಳಲ್ಲಿ ತುಂಬಾ ಕ್ವಶನ್ಸ್ಗಳು ಕೇಳಿದ್ದಾರೆ. ಹಾಗಾಗಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ಒಳಗೊಂಡಿರಬೇಕು ಆತ್ಮೀಯ ವಿದ್ಯಾರ್ಥಿಗಳೇ. ಈಗ ನೆಕ್ಸ್ಟ್ ಏನಪ್ಪಾ ಅಂದಾಗ
G7 ಬಗ್ಗೆ ಆಲ್ರೆಡಿ ನಾನು ಹೇಳಿದೆ. ಇಲ್ಲಿ ಇಂಪಾರ್ಟೆಂಟ್ ಏನಂದಾಗ ನೋಡ್ರಿ, ಈಗ ಗ್ರೂಪ್ ಆಫ್ 7, ಓಕೆ. ಈಗ G20 ಗ್ರೂಪ್ ಆಫ್ 7 ಬಗ್ಗೆ ನೋಡ್ರಿ. ಈಗ 7 ಕಂಟಿನೆಂಟ್ಸ್ಗಳು, 7 ಖಂಡಗಳ ಸಂಬಂಧಪಟ್ಟಂತೆ ಇರುವಂತದ್ದು. ದ ಯುನೈಟೆಡ್ ಸ್ಟೇಟ್ಸ್, ಕೆನಡಾ, ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ಇಟಲಿ, ಜರ್ಮನಿ, ಜಪಾನ್ ಅಂತ ಗ್ರೂಪ್ ಆಫ್ 7 ಕಂಟ್ರೀಸ್ಗಳು ಕಾಣ್ತಾ ಇದ್ದೀನಿ ಮುಂದೆ. ಇವೆಲ್ಲ ಗೊತ್ತಿರಬೇಕು ಆತ್ಮ ವಿದ್ಯಾರ್ಥಿಗಳೇ. ಸೊ ಇವೆಲ್ಲ ಇಂಪಾರ್ಟೆಂಟ್ ಎಕ್ಸಾಮಿಗೆ ಬರುವಂಥದ್ದು. ನೆಕ್ಸ್ಟ್ ಗ್ರೂಪ್ ಆಫ್ 4, ಗ್ರೂಪ್ ಆಫ್ 20 ಆಗಿದೆ, ಗ್ರೂಪ್ ಆಫ್ 7 ಆಗಿದೆ, ಗ್ರೂಪ್ ಆಫ್ 4 ಎಂಡಿಗೆ ಗೊತ್ತಿರಬೇಕು. G7 ಗ್ರೂಪ್ ಆಫ್ 4 ಅಂದ್ರೆ ವಿಶ್ವಸಂಸ್ಥೆದಲ್ಲಿರುವ ಇಲ್ಲಿ ಸಾಮಾನ್ಯ ಸಭೆ ಇದೆ. ಯಾವುದಂದ್ರೆ ಭದ್ರತಾ ಮಂಡಳಿ. ಯಾವ್ದ್ರಿ? ಭದ್ರತಾ ಮಂಡಳಿ. ಈ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸ್ಥಾನವನ್ನು ಪಡೆಯಕ್ಕೆ ಹೋರಾಟ ಮಾಡಿರುವಂತ 4 ಬಲಿಷ್ಠ ರಾಷ್ಟ್ರಗಳ ಒಂದು ಗುಂಪು, ದ ಗ್ರೂಪ್ ಆಫ್ 4. ವಿಶ್ವಸಂಸ್ಥೆದಲ್ಲಿರುವ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸ್ಥಾನ ಪಡೆಯೋಗೋಸ್ಕರ ಈ 4 ರಾಷ್ಟ್ರಗಳು ಹುಟ್ಟಿತು. ಆ 4 ರಾಷ್ಟ್ರಗಳು ಯಾವಪ್ಪ ಅಂತಂದು ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ನೇರವಾಗಿ ನೋಡಬೇಕಾದ ಒಂದು ಬ್ರಿಜಲ್ ಇದೆ, ಇನ್ನೊಂದು ಜರ್ಮನಿ ಇದೆ, ಇನ್ನೊಂದು ಭಾರತ ಇದೆ, ಇನ್ನೊಂದು ಯಾವುದಿದೆ? ಜಪಾನ್ಸ್. ಗೊತ್ತಿರಬೇಕು. ಜರ್ಮನಿ, ಬ್ರಿಜಲ್ಸ್, ಭಾರತ, ಜಪಾನ್ಸ್, ಈ 4 ಕಂಟ್ರಿಗಳು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸ್ಥಾನವನ್ನು ಪಡೆಯಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಈ 4 G ರಾಷ್ಟ್ರಗಳು ಜಾಗತಿಕ ಆಡಳಿತದಲ್ಲಿ ಸಮಾನತೆ ಮತ್ತು ಹೆಚ್ಚಿನ ಪ್ರತಿನಿಧಿತ್ವಕ್ಕಾಗಿ ಒಟ್ಟಾಗಿ ಕೆಲಸ ಮಾಡುತ್ತಿದೆ ಅಂತ ಹೇಳ್ಬೋದು. ಈ ಸ್ಥಾಪನೆ ಆಗಿದೆ 2004ರಿಂದ 5 ಸಮಯದಲ್ಲಿ ಸ್ಥಾಪನೆ ಪ್ರಾರಂಭ ಆಯಿತು. ಇದರಲ್ಲಿ ಯುನೈಟೆಡ್ ವ್ಯವಸ್ಥೆಯಲ್ಲಿ ಹೆಚ್ಚು ಪ್ರಾತಿನಿಧ್ಯವನ್ನು ಪಡೆಯಬೇಕೆಂದು ಹೋರಾಟ ಮಾಡ್ತಾ ಇದ್ದಾರೆ. ಅಭಿವೃದ್ಧಿಶೀಲ ಹೊಂದಿರುವಂತ ರಾಷ್ಟ್ರಗಳ ಒಂದು ಸಂಘಟನೆಯಾಗಿದೆ. ಗೊತ್ತಿರಬೇಕು ಆತ್ಮ ವಿದ್ಯಾರ್ಥಿಗಳೇ, ಇವೆಲ್ಲ ಗೊತ್ತಿರಬೇಕು. ಈಗ ಇದರ ಉದ್ದೇಶ ಇಂಪಾರ್ಟೆಂಟ್. 4 ರಾಷ್ಟ್ರಗಳು ಆಯ್ತು. ಉದ್ದೇಶ ನೋಡಿ, UN ದ ಯುನೈಟೆಡ್ ನೇಷನ್ಸ್ ಅಂದ್ರೆ ಸೆಕ್ಯೂರಿಟಿ ಕೌನ್ಸಿಲ್ಸ್ ಅಲ್ಲಿ ಶಾಶ್ವತ ಸ್ಥಾನ ಪಡಿಬೇಕು. 1ನೇದು. 2ನೇದು ಜಗತ್ತಿನ ಪ್ರತಿನಿಧಿ ಹೆಚ್ಚಿಸುವಂಥದ್ದು. 3ನೇದು ಸಮಾನತೆ ಮತ್ತು ನ್ಯಾಯ, ಇಕ್ವಾಲಿಟಿ ಅಂಡ್ ಫೇರ್ನೆಸ್. ನೆಕ್ಸ್ಟ್ ಏನಂದ್ರೆ ಬಹುಪಕ್ಷೀಯ ಸಹಕಾರವನ್ನು ಕೊಡಕ್ಕೆ. ಇದರಲ್ಲಿ ಪ್ರಸ್ತುತ UNS ನೋಡಿ, ಇದು ಇಂಪಾರ್ಟೆಂಟ್ ಎಕ್ಸಾಮ್, ಶಾಶ್ವತವಲ್ಲದ UNSC ನೋಡಿ. ಕ್ವಶನ್ ಪೇಪರ್ 2014 PC ಕಾನ್ಸ್ಟೇಬಲ್ ಎಕ್ಸಾಮ್ ಕ್ವಶನ್ಸ್ ತೆಗೆದು ನೋಡ್ರಿ. ಎಕ್ಸಾಮ್ ಕೇಳಿದ್ರೆ ಅವ್ನು ಶಾಶ್ವತ ಅಂತ ಮೆನ್ಷನ್ ಮಾಡಿಲ್ಲ. ಶಾಶ್ವತ ಅಂತ ಮೆನ್ಷನ್ ಮಾಡಿದ್ರೆ ಶಾಶ್ವತವಲ್ಲದ ರಾಷ್ಟ್ರಗಳು, ಖಾಯಂ ಸದಸ್ಯ ರಾಷ್ಟ್ರಗಳು ಅಂತ ಹುಡುಗರು ಗೊತ್ತಾಗ್ಬಿಡುತ್ತೆ. ಅವ್ನು ಏನ್ ಕೇಳಿದ್ರೆ ಪ್ರಸ್ತುತ UNSC ಅಂದ್ರೆ ಶಾಶ್ವತ ಸದಸ್ಯರ 5 ರಾಷ್ಟ್ರಗಳು ಅಂತ ಕೇಳಿದ್ದಾರೆ. ಅಂದ್ರೆ 1ನೇದು ಅಮೆರಿಕಾ, ರಷ್ಯಾ, ಚೀನಾ, ಫ್ರಾನ್ಸ್, UK, ಇವು 5 ರಾಷ್ಟ್ರಗಳು ಅಂತ ಗೊತ್ತಿರಬೇಕು. ಆಮೇಲೆ G4 ಪ್ರಸ್ತಾವನೆ. ಸೊ ಇಲ್ಲಿ UNSC ಸದಸ್ಯರ ಸಂಖ್ಯೆ ಹೆಚ್ಚಿಸುವಂಥದ್ದು, ಜಾಗತಿಕ ಶಾಶ್ವತ ಸದಸ್ಯರ G4 ರಾಷ್ಟ್ರಗಳು ಹೆಚ್ಚಿಸುವುದು, ಆರಂಭದಲ್ಲಿ ವಿಟೋ ಇಲ್ಲದೆ ಹೆಚ್ಚು ಕೂಡ ಸೇರಿಸುವ ಅವಕಾಶ ಕೂಡ ಇದೆ. ಇದರ ಬಗ್ಗೆ ಗೊತ್ತಿರಬೇಕು. ಇದರ ಮಹತ್ವ ಅಂದ್ರೆ ನೋಡ್ಬೇಕಾದ್ರೆ UNSC ದಲ್ಲಿ ಹೆಚ್ಚು ಪ್ರಜಾಪ್ರಭುತ್ವದ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಒಂದು ಜಾಗತಿಕ ಸಮರೂಪ. ಇವೆಲ್ಲ ಗೊತ್ತಿರಬೇಕು. ಟೀಕೆಗಳು ಇದರ 108 ಟೀಕೆಗಳು ಇದಾವೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಯಾಕೆ G4 ಅಗತ್ಯತೆ ಅಂತ, ನೀಡ್ ಫಾರ್ G4 ಕಂಟ್ರಿ. ಏನ್ ನೀಡ್ ಇದೆ? ನೀಡ್ ಏನಿದೆ ಅಂದ್ರೆ ಪ್ರಸ್ತುತ 5 ಸದಸ್ಯರಿದ್ದಾರೆ. WWI ನಂತರ ಆಯ್ಕೆ ಆಗಿದ್ದು ಇಂದಿನ ಜಾಗತಿಕ ಸ್ತರದಲ್ಲಿ ಸೇರಿಸುವಂತಿಲ್ಲ. G4 ಕಂಟ್ರಿಗಳು ಇವೆಲ್ಲ ಆರ್ಥಿಕ ಅಭಿವೃದ್ಧಿ ಹೊಂದಿರುವಂತ ಬಲಿಷ್ಠ ರಾಷ್ಟ್ರಗಳ ಒಂದು ಸಂಘಟನೆ G4 ಕಂಟ್ರಿ. ನೇರವಾಗಿ ಹೇಳ್ಬೇಕಾದ್ರೆ G4 ರಾಷ್ಟ್ರ ಹುಟ್ಟಕ್ಕೆ ಕಾರಣ ಏನಂದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸ್ಥಾನವನ್ನು ಪಡೆಯಕ್ಕೆ ಮತ್ತು ಜಗತ್ತಿನ ಆರ್ಥಿಕ ಮಟ್ಟವನ್ನು ಹೆಚ್ಚಿಸಿಗೋಸ್ಕರ ಒಂದು ಹುಟ್ಟಂತ ಒಂದು G4 ಕಂಟ್ರಿ, ದ ಗ್ರೂಪ್ ಆಫ್ 4 ಕಂಟ್ರಿಗಳ ಬಗ್ಗೆ ಸಂಪೂರ್ಣವಾದ ವಿವರಣೆ ಕೂಡ ಇಲ್ಲಿದೆ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ಸಂಘಟನೆ ತಗೊಂಡ್ಬರ್ತೀನಿ. ಈಗ ಆಲ್ರೆಡಿ G20 ಆಗಿದೆ, G7 ಆಗಿದೆ, G4 ಕಂಟ್ರಿ ಆಗಿದೆ, ಹೀಗೆ ಹಲವಾರು ಕಂಟ್ರಿಗಳು ಕ್ಲಾಸ್ ಆಗಿದೆ. ಹಾಗಾಗಿ ಮತ್ತು ಅಂತಾರಾಷ್ಟ್ರೀಯ ಸಂಘಟನೆ ಬಗ್ಗೆ ಮತ್ತೆ ಬೇರೆ ಬೇರೆ ಟಾಪಿಕ್ ತಗೊಂಡ್ಬರ್ತೀನಿ. ಎಲ್ಲರೂ ಕೇಳಿ. ನಾನು ಮಾಡ್ತಾ ಇರೋ ಎಸ್ಪೆಷಲಿ ನಿಮ್ಗೆ ಗೊತ್ತಿರಬೇಕು, PCPS ಆಗತ್ತೆ ಹೆಚ್ಚು ಕ್ವಶನ್ಸ್ಗಳು ಈ ಟಾಪಿಕ್ ಮೇಲೆ ಕೇಳ್ತಾರೆ, ಡೌಟೇ ಇಲ್ಲ. ಸೊ ಹಾಗಾಗಿ ಚೆನ್ನಾಗಿ ಓದಿ, ಒಳ್ಳೆ ಅಂಕ ತಗೊಳ್ಳಿ, ಒಳ್ಳೆ ಮಾರ್ಕ್ಸ್ ತಗೊಳ್ಳಿ. ಮುಂದೆ ಬರುವಂಥ ರಿಕ್ರೂಟ್ಮೆಂಟ್ಗಳಲ್ಲಿ ನಿಮ್ಮ ಹೆಸರು ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.